ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಪಡವಲಕಾಯಿದ ಪಲ್ಯ ಅಂತ. ಇದು ಪಲ್ಯ ಯೂಶ್ವಲಿ ಬ್ರಾಹ್ಮಣರ ಮನೆ ಒಳಗೆ ಮಾಡ್ತಾರೆ. ಈ ರೆಸಿಪಿ ಭಾಳ ಸಿಂಪಲ್ ಇರ್ತೈತಿ. ಇದನ್ನು ಹಬ್ಬದಾಗೂ ನೀವು ಮಾಡ್ಬೋದು. ಇಲ್ಲ ಅಂತಂದ್ರೆ ಬೇರೆ ಯಾವ್ದಾರ ಪಲ್ಯ ತಿಂದು ಬೇಜಾರಾಗಿದ್ದರೆ ಇದು ಹೊಸದಾಗಿ ಪಲ್ಯ ಮಾಡ್ಬೋದು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, 5 ರಿಂದ 10 ನಿಮಿಷ ಹಿಡಿತೈತಿ. ಇದಕ್ಕೆ ನಾನು ಮಾಡೀನಿ, ಒಂದು 3 ಪಡವಲಕಾಯಿನ ಅದ್ರ ಸಿಪ್ಪಿ ತೆಗೆದು ಚಲೋ ತಂಗ ಕಟ್ ಮಾಡ್ಕೊಂಡೀನಿ. ಅರ್ಧ ಚಂದ್ರ ಟೈಪ್ ಕಟ್ ಮಾಡ್ಕೊಂಡೀನಿ. ಆಮೇಲೆ ಸಿಂಪಲಾಗಿ ಒಂದು ಮಸಾಲೆ ಇರ್ತೈತಿ. ಇದಕ್ಕೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ, ಶುಂಠಿ ಮತ್ತು ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟು ಹಾಕಿಬಿಟ್ರೆ ಮಸಾಲೆ ರೆಡಿ ಆಗಿಬರ್ತೈತಿ. ನೀವೇನಾದರೂ ಹಬ್ಬದ ಟೈಮ್ನಾಗ ಮಾಡಾತಿದ್ರೆ ಉಳ್ಳಾಗಡ್ಡಿ ಮತ್ತು ಶುಂಠಿನ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಈ ಮಸಾಲಿನ ತರಿಯಾಗಿ ರುಬ್ಕೋಬೇಕು. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನೋಡ್ಬೋದು ಈ ಟೈಪ್ ರುಬ್ಬಿಟ್ರೆ ನಿಮ್ದು ಸಿಂಪಲ್ ಆಗಿರೋ ಮಸಾಲೆ ರೆಡಿ ಆಗ್ತೈತಿ. ನಿಮ್ಮ ಕಡೆ ಪಡವಲಕಾಯಿ ಇದ್ದಿದ್ದಿಲ್ಲ ಅಂದ್ರೆ ನೀವು ಸೋರೆಕಾಯಿ, ಅದು ಬೂದುಗುಂಬಳಕಾಯಿ, ಕುಂಬಳಕಾಯಿ, ಸೋರೆಕಾಯಿ ಯಾವ್ದು ಹಾಕಿದ್ರೂ ಭಾಳ ರುಚಿ ಆಗ್ತೈತಿ. ಇದು ಒಂದು ಬಾಳ್ಗೆ ತೊಗೊಂಡೆ. ನಾನು ಫಸ್ಟಿಗೆ ಒಂದು 2 ರಿಂದ 3 ಚಮಚಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಒಂದು ಅರ್ಧ ಚಮಚಷ್ಟು ಇದಕ್ಕೆ ಸಾಸಿವೆ ಹಾಕ್ಕೊಳತ್ತೀನಿ. ಜೀರಿಗೆ ಹಾಕತ್ತೀನಿ. ಅದಕ್ಕಂದ್ರೆ ನಾನು ಮಿಕ್ಸಿ ಮಾಡುವೊಳಗೆ ನಾನು ಜೀರಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ. ಮತ್ತು ಒಂಚೂರು ಹಿಂಗೆ ಹಾಕತ್ತೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಹಾಕತ್ತೀನಿ. ನೀವು ಉಳ್ಳಾಗಡ್ಡಿ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಟೊಮೆಟೊನೂ ಹಾಕತ್ತೀನಿ ನಾನು. ಟೊಮೆಟೊ ನಿಮ್ಗೆ ಏನಾದರೂ ಬೇಡ ಅಂತ ಅನಿಸಿದ್ರೆ ಮಿಕ್ಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಬಿಡ್ರಿ, ಹುಳಿಗೂ ಸರಿ ಆಗ್ತೈತಿ. ಇದಕ್ಕೊಂಚೂರು ನಾನು ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕತ್ತೀನಿ. ಹಾಕಿ ನಾನೇನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆಲ್ಲ ಪಡವಲಕಾಯಿನ ಅದನ್ನು ಹಾಕತ್ತೀನಿ. ಹಾಕಿದ್ದು ಚಲೋ ತಂಗ ಫ್ರೈ ಮಾಡ್ಕೊರಿ. ನೀರು ಹಾಕೋದು ಅವಶ್ಯಕತೆನೇ ಇಲ್ಲ, ತಾನಾಗೇ ನೀರು ಬಿಡ್ತೈತಿ. ಇದೊಂಥರ ಡ್ರೈ ಥರ ಪಲ್ಯ ಮಾಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡ್ಬೋದು ಈಗ ಚಲೋ ತಂಗ ಕುದ್ದೈತಿ, ಕಲರೂ ಚೇಂಜ್ ಆಗೈತಿ ಮತ್ತು ಕ್ವಾಂಟಿಟಿನೂ ಕಮ್ಮಿ ಆಗಿರ್ತೈತಿ ಇದಕ್ಕೆ. ಈಗೇನು ಮಾಡ್ಬೇಕು, ನಾನೇನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕೊಳತ್ತೀನಿ. ಅದನ್ನು ಹಾಕಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಮುಚ್ಚಿದ್ರೆ ಏನಾಗ್ತೈತಿ, ತಾನಾಗಿಯೇ ಎಲ್ಲ ಫ್ಲೇವರು ಇದ್ರೊಳಗೆ ಬರ್ತೈತಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದ್ರೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಟರೂ ಬರ್ತೈತಿ. ಇದು ಭಾಳ ವೆರೈಟಿಯಾಗಿ ನೀವು ಮಾಡ್ಕೋಬೋದು, ರೆಸಿಪಿ ಚೇಂಜ್ ಮಾಡ್ಕೊಂಡು. ಇದು ಚಪಾತಿ ಜೊತೆ, ಅನ್ನದ ಜೊತೆ ಹಂಗೆ ತಿನ್ನಕ್ಕೂ ಭಾಳ ರುಚಿ ಇರ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.